ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಇದನ್ನು ಕಬಾಬ್ ಟೈಪು ಮಾಡ್ಬೋದು, ಮತ್ತು ಇಲ್ಲಾಂದರೆ ತವಾದಲ್ಲಿ ಫ್ರೈನೂ ಮಾಡ್ಬೋದು. ಎರಡು ಟೈಪಲ್ಲೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಫಿಶ್ ತಿನ್ನೋದ್ರಿಂದ. ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಅಂದರೆ ನಾವು ಅಂಗಡಿಲಿ ತೊಗೊಂಬರ್ತೀವಲ್ವ, ಅದನ್ನು ನಾವು ಮತ್ತೆ ಮನೇಲಿ ಉಪ್ಪು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಹಾಗಾಗಿ ನಾನು ಆ ರೀತಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಫಿಶ್ ಕಬಾಬ್ ಪೌಡರು, ನಿಂಬೆ ರಸ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಪುಡಿ, ಸ್ವಲ್ಪ ಮೈದಾ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಹುಣಸೆ ರಸ ತೊಗೋಬೇಕು. ಅಂದರೆ ಫಿಶ್ಗೆ ನಾವು ಹುಣಸೆ ರಸ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನಾನು ಫಿಶನ್ನು ವಾಶ್ ಮಾಡಿಬಿಟ್ಟು ಅದನ್ನು ಸೆಂಟ್ರಿಗೆ ಕಟ್ ಮಾಡು ಸಹ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ಅಚ್ಕಾರದ ಪುಡಿ, ನೀವು ಸ್ವಲ್ಪ ಕಲ್ಲರ್ ಬೇಕು ಅಂದರೆ ಹಾಕೋಬೋದು. ನಂದು ಕ್ಯಾಮ್ರಾ ಏನೋ ಆಗಿದೆ, ಅದಕ್ಕೆ ಸ್ವಲ್ಪ ಕಲ್ಲರ್ ಆ ಥರ ಕಾಣಿಸ್ತಾ ಇದೆ. ಬಟ್ಟು ಧನಿಯಾ ಪೌಡ್ರು, ಖಾರದ ಪುಡಿ ಎರಡನ್ನ ಹಾಕಿ ನೀವು ಫ್ರೈ ಮಾಡ್ಕೋಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಎರಡು ಟೈಪು ಮಾಡ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ನಾನು ಮನೇಲಿ ಮಾಡಿರೋದನ್ನೇ ಹಾಕೋತಾ ಇದ್ದೀನಿ. ನೀವು ಪ್ಯಾಕೆಟ್ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಮನೇಲಿ ಮಾಡಿರೋದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಫಿಶ್ ಕಬಾಬ್ ಪೌಡರು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಥಿಕ್ನೆಸ್ಸಾಗಿ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಮೈದಾ ಮತ್ತು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇದೆರಡನ್ನೂ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅಂದರೆ ನಾನಿಲ್ಲಿ ಫಿಶ್ಶಿಗೆ ಹಾಕಿಲ್ಲ. ಫಿಶ್ಶಿಗೆ ನಾನು ಉಪ್ಪು ಹುಣಸೆಹಣ್ಣು ಎರಡೂ ಹಾಕಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಅಷ್ಟೇ. ನೀರೆಲ್ಲ ಚೆನ್ನಾಗಿ ಸೋರಿಸಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಫಿಶ್ಶಿಗೆ ನಾವು ಹುಣಸೆ ರಸದಲ್ಲಿ ಹಾಕಿ ಮಾಡಿದ್ರಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಅಂದರೆ ನಾವು ಕರೆದಾಗಲಿ ಬೇಯಿಸಿದಾಗಲಿ ಜಾಸ್ತಿ ಫಿಶ್ಶು ಎಣ್ಣೆನ ತೊಗೊಳ್ಳಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಕಲಸೋದ್ರಿಂದ. ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಒಂದು ಮೀಡಿಯಮಷ್ಟು ಹುಣಸೆ ರಸ ತೊಗೊಂಡಿದ್ದೀನಿ. ಏಕೆಂದರೆ ನಾನಿಲ್ಲಿ ನಿಂಬೆ ರಸನೂ ಹಾಕ್ತೀನಲ್ವ, ಹಾಗಾಗಿ ಹುಣಸೆ ರಸನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೀವು ನಿಂಬೆಹಣ್ಣು ಇಲ್ಲ ಅಂತಂದರೆ ಹುಣಸೆ ರಸನೇ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆ ರಸದ ಜೊತೆಲಿ ಸ್ವಲ್ಪ ನಿಂಬೆಹಣ್ಣು ಇವಾಗ ಹಾಕ್ಕೋತೀನಿ. ಇದು ಇಷ್ಟಕ್ಕೆ ನಾವು ಕಲಸೋದಕ್ಕಾಗಲ್ಲ. ಇವಾಗ ನೋಡಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಂಬೆಹಣ್ಣು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಫಿಶ್ಶು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಫುಲ್ಲು ಹುಳಿಯೇ ಕಲಸಿ ಇಡೋಕ್ಕೂ ಆಗಲ್ಲ. ಹಾಗಾಗಿ ನೀವು ಮಾಮೂಲಿ ಸ್ವಲ್ಪ ನೀರು ಹಾಕ್ಕೊಂಡು, ಇಲ್ಲಾಂದರೆ ಸ್ವಲ್ಪ ಮೊಸರು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೊಸರೇನೂ ಹಾಕ್ತಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ಹುಣಸೆಹಣ್ಣು ಮತ್ತು ನಿಂಬೆಹಣ್ಣು ಎರಡೂ ಹಾಕಿದ್ದೀನಲ್ವ, ಮತ್ತು ಮೊಸರು ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ನೀರನ್ನು ಹಾಕ್ಕೊತಾ ಕಲಿಸ್ಕೊತಾ ಇದ್ದೀನಿ. ಅಂದರೆ ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೀವು ಕಬಾಬ್ ಥರ ಅಂದರೆ ಒಂದು ಫಿಶನ್ನೇ ನೀವು ಕಬಾಬ್ ಟೈಪಲ್ಲಿ ಮಾಡ್ತೀನಿ ಅಂತಂದಾಗ ನೀವು ಒಂದು ಮೀಡಿಯಮಲ್ಲಿ ಕಲಿಸ್ಬಿಟ್ಟು ಕರೆಕ್ಟಾಗಿ ಕಬಾಬಿಗೆ ಹೆಂಗೆ ಕಲಿಸ್ತೀವೋ ಆ ರೀತಿ ಕಲಿಸ್ಬಿಟ್ಟು ನೀವು ಕಬಾಬು ಎಣ್ಣೆಲಿ ಕರಿಬೋದು. ಕೆಲವ್ರಿಗೆ ಆ ಥರ ತುಂಬಾ ಇಷ್ಟ ಆಗುತ್ತೆ. ಇಲ್ಲಾಂದರೆ ಈ ರೀತಿ ತವಾ ಫ್ರೈನೂ ಮಾಡ್ಕೋಬೋದು. ಅಂದರೆ ಕೆಲವ್ರಿಗೆ ಕಬಾಬ್ ಟೈಪು ಫಿಶ್ ಫ್ರೈ ಬೇಕು ಅಂತ ಅಂತಾರಲ್ವ, ಅಂಥವರು ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಬರೀ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಈ ಹದದಲ್ಲಿ ಕಲಿಸಿದ್ದೀನಿ. ಏಕೆಂದರೆ ಸ್ವಲ್ಪ ಥಿಕ್ನೆಸ್ ಆಗಿರಬೇಕು ಮಸಾಲ. ಫಿಶ್ಶಿಗೆ ಈ ರೀತಿ ನಾವು ಮಸಾಲಾನ ಸ್ಪ್ರೆಡ್ ಮಾಡಬೇಕಲ್ವ, ಹಾಗಾಗಿ ನಾನಿಲ್ಲಿ ಸೆಂಟ್ರಲ್ಲೆಲ್ಲ ಕಟ್ ಮಾಡಿದ್ದೀನಿ. ಏಕೆಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಫಿಶಲ್ಲಿ ಬರೀ ಮೇಲ್ಗಡೆ ಮಾತ್ರ ನಾವು ಹಾಕ್ಬಿಟ್ರೆ ಒಳಗಡೆ ತುಂಬ
ಹಾಗೇ ಇರುತ್ತೆ, ಟೇಸ್ಟ್ ಇರಲ್ಲ. ಯಾಕೆಂದರೆ ನಾವು ಇದು ಫಿಶ್ಶಿಗೆ ನಾನು ಉಪ್ಪನ್ನು ಸತನ ಹಾಕಿಲ್ಲ. ಯಾಕೆಂದರೆ ಹುಣಸೆಹಣ್ಣು ಉಪ್ಪು ಹಾಕಿ ತೊಳೆದಿರೋದ್ರಿಂದ ಅದು ಉಪ್ಪಿನಂಶ ಸ್ವಲ್ಪ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಸವರಿ ಎತ್ತಿಟ್ಕೊಂಡು ಈ ಮಸಾಲೆಗೆ ಒಂದು ಮೀಡಿಯಮ್ಮಾಗಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ ಮಸಾಲಾಗೆ ಉಪ್ಪನ್ನ ಹಾಕಿದ್ದೀನಲ್ವ, ಹಾಗಾಗಿ ಇದೇ ಸಾಕು ಅಂತೇಳಿ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಅಂದರೆ ಫಿಶ್ ಫುಲ್ಲು ಈ ರೀತಿ ಮಸಾಲಾನ ಹಚ್ಬೇಕು ಈ ರೀತಿ ಚೆನ್ನಾಗಿ. ಅಂದರೆ ಅಚ್ಕರದ ಪುಡಿ ಆದರೆ ಇಷ್ಟೊಂದು ಖಾರ ಮಸಾಲೆ ಎಲ್ಲ ಇರಲ್ಲ, ಸ್ವಲ್ಪ ತೆಳುವಾಗಿ ಹಚ್ಚಿದ್ರೂ ಉಪ್ಪು ಖಾರ ಜಾಸ್ತಿ ಇರುತ್ತೆ. ತುಂಬ ಖಾರ ತಿನ್ನೋಕೆ ಇಷ್ಟಪಡಲ್ಲ ನೋಡಿ ಅಂಥವ್ರು ಅಂದರೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡೋದು ತುಂಬ ಚೆನ್ನಾಗಿರುತ್ತೆ. ಈಗ ಇದೇ ರೀತಿ ನೀವು ಕಬಾಬು ಸತ ಮಾಡ್ಬೋದು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಸಾಲ ಕಲಿಸ್ಬಿಟ್ಟು ಅದರೊಳಗೆ ಮೀನನ್ನು ಅದ್ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಡೈರೆಕ್ಟು ಕಬಾಬ್ ಟೈಪ್ ಆಗೋಗ್ಬಿಡುತ್ತೆ. ಅಂದರೆ ಒಂದೊಂದು ಮೀನೇ ಕಬಾಬ್ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಕಟ್ ಮಾಡಿಸ್ಬಿಟ್ಟು ಸಿಂಗಲಾಗಿ ಮಾಡ್ತಾರಲ್ವ ಕಬಾಬು, ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಬಟ್ ಮುಳ್ಳೆಲ್ಲ ಜಾಸ್ತಿ ಇರುತ್ತೆ. ಈ ರೀತಿ ಒಂದೊಂದು ಮೀನೇ ಬೇಕಾದ್ರೆ ನೀವು ಮಾಡಿಬಿಟ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಸೆಂಟ್ರಲ್ಲಿ ಒಂದು ಮುಳ್ಳು ಮಾತ್ರ ಇರುತ್ತೆ, ಇದು ಆ ಸೈಡ್ ಈ ಸೈಡೆಲ್ಲ ಮುಳ್ಳಿರಲ್ಲ. ಇದು ಆ ಥರ ಮೀನು ಇದು. ಹಾಗಾಗಿ ನಮ್ಮ ಮನೆಯವರು ಇದನ್ನು ತೊಗೊಂಬಂದಿದ್ದಾರೆ. ನಾನು ಜಾಸ್ತಿ ಮುಳ್ಳಿರೋದು ಆದರೆ ಫ್ರೈ ಮಾಡಿದ್ರೆ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಬೇಡ ಅಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಸ್ವಲ್ಪ ಮೀನು ಕಡಿಮೆನೇ. ಯಾಕೆಂದರೆ ಅದು ಸ್ವಲ್ಪ ಸ್ಮೆಲ್ ಅಲ್ವಾ, ಹಾಗಾಗಿ ನಮ್ಮ ಮನೇಲಿ ತರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಯಾಕೆ ಅದು ರಿಸ್ಕ್ ಎಲ್ಲ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅಂದ್ಕೋತೀನಿ. ಬಟ್ಟು ಯಾವಾಗಾರು ಒಂದೊಂದು ಟೈಮ್ ಅಪರೂಪಕ್ಕೆ ಮನೇಲಿ ಮಾಡ್ತೀನಿ. ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಫಿಶ್ಶು ಈ ಚಿಕನ್ ಎಲ್ಲ ತಿನ್ನೋ ಬದಲು ಫಿಶ್ ತಿಂದರೆ ತುಂಬ ಒಳ್ಳೆಯದು. ಇವಾಗ ನೋಡಿ ಎಲ್ಲದಕ್ಕೂ ನಾನು ಮಸಾಲಾನ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ರು. ಅಂದರೆ 1 kg ತೊಗೊಂಬಂದಿದ್ರು. ಎಲ್ಲದನ್ನು ಅಂದರೆ ಸಾಂಬಾರೆಲ್ಲ ನಮ್ಮ ಮನೇಲಿ ಇಷ್ಟನೇ ಪಡಲ್ಲ, ಈ ರೀತಿ ಫ್ರೈ ಅಥವಾ ಕಬಾಬ್ ಎಲ್ಲ ಮಾಡಿದ್ರೆ ಇಷ್ಟಪಡ್ತಾರೆ. ಹಾಗಾಗಿ ಇದನ್ನು ಒಂದು ಪ್ಲೇಟಿಗೆ ಅಂದರೆ ಸಪ್ರೇಟ್ ಎತ್ತಿಡಬೇಕು. ಒಂದ್ರ ಮೇಲೆ ಒಂದಾದರೆ ಅಂಟ್ಕೊಂಡ್ಬಿಡುತ್ತೆ ಮಸಾಲ ಎಲ್ಲ, ಒಂದಕ್ಕಿರುತ್ತೆ ಒಂದಕ್ಕಿರಲ್ಲ. ಹಾಗಾಗಿ ಇದನ್ನು 1 ಅವರ್ 2 ಅವರ್ ನೆನೆಸ್ಬಿಟ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿ 1-2 ಅವರು ಎತ್ತಿಟ್ಟಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ನೆಂದ್ಕೊಂಡಿದೆ. ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ಮಸಾಲಾನ ಹಚ್ಬಿಟ್ಟು ಎತ್ತಿಡಬೇಕು. ಒಟ್ಟಿನಲ್ಲಿ ನೀವು ಫ್ರಿಡ್ಜ್ಗಾದರೂ ಎತ್ತಿಡ್ಬೋದು, ಇಲ್ಲ ಹಾಗೆ ಬೇಕಾದರೂ ಎತ್ತಿಡ್ಬೋದು. ಇವಾಗ ಗ್ಯಾಸ್ ಹಚ್ಚಿ ಒಂದು ಫ್ರೈ ಪ್ಯಾನ್ ತೊಗೋತಾ ಇದ್ದೀನಿ. ಅಂದರೆ ನೀವು ಕಬಾಬ್ ಟೈಪ್ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕರಿಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಮೀಡಿಯಮಲ್ಲಿ ಅಂದರೆ ರೋಡ್ ಸೈಡೆಲ್ಲ ಮಾಡ್ತಾರಲ್ವ, ಅದು ಅಂದರೆ ಅವ್ರು ತುಂಬ ಖಾರ ಹಾಕಿರ್ತಾರೆ. ನಾನಿಲ್ಲಿ ಒಂದು ಮೀಡಿಯಮಲ್ಲಿ ಖಾರ ಹಾಕಿದ್ದೀನಿ. ಅಂದರೆ ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಅಂದರೆ 2 ಅಂದರೆ ತವ ಇಟ್ಟರೆ ಒಂದು ಸ್ವಲ್ಪ ದೊಡ್ಡದು ಆಗ್ಲನೇದು ನಮಗೆ ಈ ರೀತಿ ತವ ಫ್ರೈ ಮಾಡೋಕ್ಕೆ ಸರಿ ಹೋಗುತ್ತೆ. ನೀವು ಇಷ್ಟೊಂದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆನೇ ಹಾಕಲ್ಲ, ಹಾಗೆಯೇ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಗೆಯೇ ಫ್ರೈ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನೋಡಿ 2 ಸೈಡು ಅಷ್ಟೇ, ಒಂದು ಸೈಡು ಒಂದು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಇನ್ನೊಂದು ಸೈಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅಷ್ಟೇ. ಫಿಶ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಬೇಯುತ್ತೆ. ಇವಾಗ ನೋಡಿ ನಾನು ಎಲ್ಲದನ್ನು ಬೇಯಿಸಿ ಎತ್ತಿಟ್ಟಿದ್ದೀನಿ. ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು, ಬುದ್ಧಿ ಅಂತೂ ತುಂಬಾ ಶಾರ್ಪ್ ಆಗುತ್ತೆ. ಮಕ್ಕಳಿಗೆ ಕೊಡಿ, ಈ ರೀತಿ ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಯಾವಾಗಾದರೂ ಹಿಂಗೊಂದು ಟೈಮ್ ಮಾಡ್ಕೊಂಡು ತಿಂದರೆ ಇನ್ನೊಂದು ಸಲ ಮಾಡೋಣ ಅಂತ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.